ಇಂಧನ ಸಚಿವರು 3 ತಿಂಗಳ ಮುಂಚೆ ಏನು ಸರ್ ಒಂದು ಆದೇಶ ಹೊರಡಿಸಿದ್ರು. ಈ ಸರಿ ಮುಂಗಾರು ಮಳೆ ಚೆನ್ನಾಗೈತೆ, ರೈತರು ಸಮೃದ್ಧವಾಗಿ ಎಷ್ಟನ್ನ ಬೆಳೆ ಇಕ್ಕೊಳ್ರಿ, ವಿದ್ಯುತ್ತನ್ನು 8 ತಾಸು ಇಲ್ಲ 10 ತಾಸು ಕೊಡ್ತೀವಿ ಅಂತೇಳಿ ಮಾತು ಕೊಟ್ಟರು. ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ 10 ಎಕರೆ ಇರೋರನ್ನ 10 ಎಕರೆ ಬೆಳೆ ಇನ್ನೂ 2 ಎಕರೆ ಪಕ್ಕದಲ್ಲಿರೋದು ಅಫ್ಷಿಯಲ್ ಇರ್ತಾರೆ, ಅವ್ರ ಜಮೀನು ಲೀಸ್ ತೊಗೊಂಬಿಟ್ಟು ನಾವು ಬೆಳೆ ಮಾಡಿಬಿಟ್ವಿ. ಈಗೇನು ಮಾಡ್ತಾಯಿದೆ ಅಂದರೆ 7 ಅವರ್ ಕೊಡ್ತಾಯಿದ್ದೀರ. 7 ಅವರ್ ಹೆಂಗೆ ಮಾಡ್ತಾಯಿದ್ರೆ ಅದು ನಮಗೆ ಅವಶ್ಯಕತೆ ತಕ್ಕಂಗೆ ಕೊಡ್ತಾಯಿಲ್ಲ. ಒಂದು ಸರಿ ಮಧ್ಯಾಹ್ನ 12 ಗಂಟೆಗೆ ಕೊಡ್ತಾರೆ, ಒಂದು ಸರಿ 2 ಗಂಟೆಗೆ ಕೊಡ್ತಾರೆ. ಬಿಸಿಲು ಯಾವ ಟೈಮಲ್ಲಿದೆ ಆ ಟೈಮಲ್ಲಿ ಕೊಡ್ತಾಯಿದ್ದಾರೆ. ಆ ಬಿಸಿಲಲ್ಲಿದ್ದಾಗ ನೀರು ಕರೆಕ್ಟಾಗಿ ಹರಿಯಲ್ಲ. ಬೇಕಾದ್ರೆ ನಿಮ್ಮ ಬೆಸ್ಕಾಂ ಇಲಾಖೆ ಯಾರನ್ನ ಕೇಳ್ಕೊಳ್ಳಿ, ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆ ಇಲ್ಲ ಸಾಯಂಕಾಲ 5 ಗಂಟೆಯಿಂದ 7-8 ಗಂಟೆ ಕೊಟ್ಟರೆ ಚೆನ್ನಾಗಿರ್ತದೆ. ಡೆಲ್ಟಾ ಕರೆಂಟು ಕೊಡ್ತಾ ಇಲ್ಲ, ಸಿಂಗಲ್ ಪೇಸು ಕೊಡ್ತಾ ಇಲ್ಲ. ಇಷ್ಟೆಲ್ಲ ಉಳಿಸ್ಕೊಂಡು ನೀವು ಯಾಕೆ ನಮಗೆ ಕೊಡ್ತಾ ಇಲ್ಲ? ಅಲ್ಲ, ಉಳಿಸ್ಕೊಂಡು ಅಂದರೆ ಕರೆಂಟ್ ಉತ್ಪತ್ತಿ ಆಗಿದ್ದು ಉಳಿಸ್ಕೊಂಡಿರೋಕ್ಕಾಗಲ್ಲ. ಆಗಿದ್ದು ಕೊಟ್ಬಿಟ್ಟು ಎಲ್ಲೂ ಅಲ್ಲ, ಫ್ಯಾಕ್ಟ್ರಿಲಿ ಕೊಟ್ಕೊಂತೀರಿ ನೀವು. ಎಕ್ಸ್ಟ್ರಾ ಉಳಿದಿದ್ದ ಕರೆಂಟ್ ಎಲ್ಲ ಫ್ಯಾಕ್ಟ್ರಿಲಿ ಕೊಟ್ಕೊಂತೀರಿ, ಯಾಕಂದ್ರೆ ಅಲ್ಲಿ ಕಮರ್ಷಿಯಲ್ ಅಲ್ಲ, ಬೇಗ ಬರ್ತದ ಅಂತ. ಈಗ ನಿಮ್ಗೆ ಗೊತ್ತಂಗೆ ಮಳೆ ಇಲ್ಲ. ನಮಗೆ ಈಗ 100 ಬೇಕಾದದ್ದು 150 ಡಿಮ್ಯಾಂಡ್ ಇದಾಗ್ತಾ ಇದೆ. 100 ಮೆಗಾವಾಟ್ ಬೇಕು ಅಂದರೆ 100. ಸರ್, ಈಗ ಮಳೆಗಾಲದಲ್ಲಿ ಉಳಿಸ್ಕೊಂಡಿದ್ದೆಲ್ಲ ಏನು ಮಾಡ್ತೀರಿ ನೀವು? ಸರ್ ತಮ್ಮ ಹೆಸರು? ರೆಡ್ಡಣ್ಣವ್ರೆ, ಒಂದು ಮಾತು ಹೇಳ್ಬಿಡ್ತೀನಿ ಕೇಳಿ. ಅಲ್ಲ, ಒಂದು ಹೇಳ್ತೀನಿ ಕೇಳಿ. ಮಳೆ ಇಲ್ಲ ಅಂತ ಹೇಳಿದ್ರಲ್ಲ, ಮಳೆ ಇಲ್ಲ ಅಂತ ಹೇಳಿದ್ರಿ, ಸಮೃದ್ಧವಾಗಿ ಮಳೆ ಬಿದ್ದೈತೆ. ಇಲ್ಲ ಅಂತ ಆಯಿತು, ಮಳೆ ಇಲ್ಲ. ಒಂದು ಪ್ರತಿ ಸರಿ ಏಪ್ರಿಲ್ ತಿಂಗಳ ಗಂಟ ಕರೆಂಟ್ ಏನು ಪ್ರಾಬ್ಲಮ್ ಇರಲ್ಲ. ಮೇ ತಿಂಗಳಲ್ಲಿ ಮಾತ್ರ ಯಾಕೆ ಕರೆಂಟ್ ಪ್ರಾಬ್ಲಮ್ ಬರ್ತದೆ? ಇದಕ್ಕೆ ಉತ್ತರ ಹೇಳ್ಬಿಡಿ. ಮೇ ತಿಂಗಳಲ್ಲಿ ಮಾತ್ರ ಪ್ರತಿ ವರ್ಷ ನೋಡ್ತಾ ಇದ್ದೀನಿ. ಮೇ ತಿಂಗಳಲ್ಲಿ ಟಮಾಟ ನಾಟಿ ಮಾಡೋದು ಅದು ಅಂಟುದು, ನಾವು ಬಿಡ್ರಿ ಎತ್ಕೊಂಡು ನೀರು ಎತ್ಕೊಂಡು ಅಟ್ಟನ ಅಂತ ಹೇಳೋದು ಆಗಲ್ಲ. ಒಂದು ನಿಮಿಷ, ನಾವು ರೈತರು, ಆ ರೈತರಾಗಿರೋದಕ್ಕೋಸ್ಕರ ನಾನು ಕೇಳ್ತಾ ಇರೋದು. ಬೇಕಾಗಿರೋದು ಈ 2 ತಿಂಗಳು ಏಪ್ರಿಲ್ ಮೇ ಜೂನ್ ಅಲ್ಲೇ ನಿಮಗೂ ಜಾಸ್ತಿ ಬೇಕಾಗಿರೋದಲ್ವಾ? ಹೌದು ಸರ್. ಈಗ ನಿಮ್ಮ ಪ್ರಕಾರ ಕರೆಂಟ್ ಲೋಡ್ ಶೆಡ್ಡಿಂಗ್ ಅಂತೇಳಿ ಹಾಕಿದ್ದಾರೆ. ನಿಮ್ಮ ಎಲ್ಲ ಜೈಗಳು ಅವರು ಸ್ಟೇಟಸ್ಗಳಲ್ಲಿ ಹಾಕ್ಕೊಂಡಿದ್ದಾರೆ. ಏನಂತೇಳಿ ಲೋಡ್ ಶೆಡ್ಡಿಂಗ್ ಇದೆ, ರೈತರು ಸಹಕರಿಸಬೇಕು ಅಂತೇಳಿ. ಅಲ್ಲ, ನಾವು ಬಾವಿಯಾಗಿ ಬಿದ್ದೋಗ್ಬಿಟ್ಟಿದ್ದೀವಿ, ಈಜು ಬರಬೇಕು. ಈಗ ಬೆಳೆ ಇಕ್ಬಿಟ್ಟು ಲೋಡ್ ಶೆಡ್ಡಿಂಗ್ ಇದೆ ಅಂತೇಳಿ ನಾವೆಲ್ಲಿ ಹೋಗ್ಬೇಕು? ಹೌದು, ಹಾಕಿದ್ದಾರೆ. ಸಂಜೆ ಈಗ ಸೋಲಾರ್ ಇರುತ್ತಲ್ಲ, ಕಮ್ಮಿ ಆದಾಗ ಸಂಜೆ ಟೈಮು. ಆಯ್ತು, ನಿಮ್ಮ ಪ್ರಕಾರ ಅದನ್ನ ಕೇಳೋಣ. ಈಗ ಉತ್ತರ ಕರ್ನಾಟಕ ಫುಲ್ ಬೇಸಿಗೆನಲ್ಲೇ ಸೋಲಾರ್ ಜಾಸ್ತಿ ರೀಚಾರ್ಜ್ ಆಗುತ್ತಲ್ಲ, ಅವಾಗಲೇ ಯಾಕೆ ನೀವು ಲೋಡ್ ಶೆಡ್ಡಿಂಗ್ ಮಾಡ್ತೀರಾ? ಮಳೆಗಾಲದಲ್ಲಿ ಅಂತ ರೀಚಾರ್ಜ್ ಆಗಲ್ಲ. ಅದು ರೈತರಿಗೆ ಇಶ್ಯೂ ಇಲ್ಲ, ರೈತರ ಬೋರ್ವೆಲ್ಗಳಿಗೆ ಸಮಸ್ಯೆ ಇಲ್ಲ ಅಣ್ಣ. ಆಯ್ತಣ್ಣ, ಈಗ ಇಷ್ಟೆಲ್ಲ ಪ್ರತಿ ವರ್ಷನೂ ಕರೆಂಟ್ ಇಲ್ಲ ಅಂತೇಳಿ ಲೋಡ್ ಶೆಡ್ಡಿಂಗ್ ಅಂತ ಹೇಳ್ತೀರಾ. ನಾವು ಬರ್ತೀವಿ, ಇಲ್ಲಿ ಬಾಯಿ ಬಡ್ಕೊತೀವಿ, ಹೋಗ್ತಾ ಇರ್ತೀವಿ ಅಣ್ಣ. ಈಗ ಹೇಳ್ತೀನಿ ಕೇಳಿ, ಅದಕ್ಕೆ ಶಾಶ್ವತ ಪರಿಹಾರ ಇಲ್ವಾ? ಈಗ ಮೊದಲು 10,000 ಕಟ್ಸ್ಕೊಂಡ್ರು, ಏನೋ 8-10 ವರ್ಷ ಹಿಂದೆ. ಅದನ್ನು ಎತ್ಕೊಂಡು ಹೋಗ್ಬಿಟ್ಟು ನಮ್ಮ ಎಚ್ ನಾಗೇಶ್ ಅವರು ಇವಾಗ ML ಆಗಿದ್ದಾರೆ, ನಿಮ್ಮ MD ಆಗಿದ್ರು. ಅವಾಗ ಅವ್ರೇನು ಮಾಡಿದ್ರೆ, ರೈತರಿಗೆ ಕೊಟ್ಟರೆ ನಿನಗೇನು ಬರ್ತದೆ ಲಾಭ, ನೀವೇ ಮಾಡಿಬಿಡಿ ಅಂತ ಹೇಳ್ಬಿಟ್ಟು 500 ಎಕರೆ 600 ಎಕರೆಯಲ್ಲಿ ಸೋಲಾರ್ ಮಾಡಿಬಿಟ್ರು. ಆ ಸೋಲಾರಿಂದ ಬರೋ ಕರೆಂಟ್ ಎಲ್ಲ ಹೋಗ್ತದೆ. ಇವಾಗ ಮಿಂಜನಹಳ್ಳಿ ಹತ್ರ ಇದೆ, ಕೆಲವು ಕಡೆಯೆಲ್ಲ ನಿಮ್ಮ ಸೋಲಾರ್ ಪ್ಲಾಂಟ್ಗಳಿದೆ. ಆಯಿತು, ಅದನ್ನು ಬೇಡ. ಈಗ ಇಂಧನ ಸಚಿವರು ಅದು ಬೇಡ, ಜಿಲ್ಲಾಧಿಕಾರಿಗಳಿದ್ದಾರೆ, ನಿಮ್ಮ SE ಅವರಿದ್ದಾರೆ, ನಿಮ್ಮ ಬೆಸ್ಕಾಂ ಇಲಾಖೆ ಇದ್ದಾರೆ. ಪ್ರತಿ ವರ್ಷ ವಿದ್ಯುತ್ ಸಮಸ್ಯೆ ಆಗೋದು ಬೇಡ ರೈತರಿಗೆ. ಸರ್ಕಾರಿ ಇಲ್ಲ ಕೆರೆಗಳಲ್ಲಿ ಬೇಜಾನ್ ಕೋಲಾರಲ್ಲಿ 2800 ಕೆರೆ ಇದೆ. ಯಾವುದನ್ನ ಒಳ್ಳೆ ಕೆರೆಗಳು ಆಯ್ಕೆ ಮಾಡಿಕೊಂಡು ಸೋಲಾರ್ ಪ್ಲಾಂಟ್ ಮಾಡಿದರೆ ವಿದ್ಯುತ್ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಅಲ್ಲ, ಒಂದು ಹೇಳ್ತೀನಿ ಕೇಳಿ, ಅದಾಗ್ತಾ ಇಲ್ಲ. ಅದು ಏನೇ ಮಾಡೋಕ್ಕೆ ಹೋದ್ರೂ ಫಸ್ಟು ರೈತರು ಅಂತ ಹೇಳ್ತಾರೆ, ಆಮೇಲೆ ರೈತನ ಹಿಂದೆ ತಳ್ಳಿಬಿಟ್ಟು ಚೆಕ್ನ ಕಮರ್ಷಿಯಲ್ ಕೊಟ್ಟಾಗ್ತಾ ಇದ್ದಾರೆ. ನಮಗೆ ಸೋಲಾರ್ದು ಇದು ನೀವು ಎಲ್ಲೆಲ್ಲಿ ಜಮೀನಿಗೆ, ಕೆಲವು ಕಡೆ ಜಮೀನಿಗೆ ನಾವು ಪ್ರಾಜೆಕ್ಟು ಸ್ಯಾಂಕ್ಷನ್ ಆಗಿ ಜಮೀನಿಗೆ ಸಿಗದೆ ನಾವು ಸುಮ್ಮನೆ ಇದೀವಿ. ಈಗ ಹೋಬ್ಳಿಗೆ 50-50 ಎಕರೆ ಗೋಮಾಳನ ನಾವೇ ಕೊಡಿಸ್ತೀವಿ, ನಾವು ಹುಡುಕಿ ಕೊಡಿಸ್ತೀವಿ. DC ಅವ್ರ ಹತ್ರ ಕೂತ್ಕೊಂತೀವಿ, ಗೋಮಾಳ ಹುಡುಕಿ ಕೊಡಿಸ್ತೀವಿ, ಮಾಡಿರಿ ಸೋಲಾರ್ ಪ್ಲಾಂಟ್ಗೆ. ಈಗಲೇ ನಾನು ಮೀಟಿಂಗ್ ನಡೀತಿದೆ, ಮೀಟಿಂಗ್ ಮುಗಿಸ್ಕೊಂಡು ನೀವು ನಂಬರ್ ಕೊಡ್ತೀವಿ, ಕರಿತೀವಿ, ಹೇಳ್ತೀವಿ. ನಿಮ್ಮ ಮೇಡಮ್ನವ್ರಿಗೆ ನಾವು ಬಂದಂಗೆ ಕೇಳ, ಏನ್ರಿ ಏನು ಕೊಡ್ರಿ, ಏನು ಸಮಸ್ಯೆ ಇದೆ ಹೇಳ್ರಿ, ನಂಬರ್ ಅವ್ರನ್ನ ಹೇಳ್ತೀವಿ ಕೇಳಿ. ಈಗ ನಾನು ಬೇಕಾದ್ರೆ ನಿಮ್ಗೆ ಕಾಲ್ ಮಾಡ್ತೀನಿ, ಅದು ಲಿಸ್ಟ್ ಕೊಡ್ತೀನಿ ಯಾವ್ಯಾವ ಏರಿಯಾದಲ್ಲಿ ನಮಗೆ ಜಮೀನು ಬೇಕು ಸೋಲಾರ್ಗೆ ಅಂತ, ಆ ಸ್ಟೇಷನ್ ಯಾವ ಸ್ಟೇಷನ್ಗೆ ಅಂತ ನಾವೆಲ್ಲ. ಈಗ ಎಸಗ್ರಾರ್ ಕೆರೆಯನ್ನು ಆಯ್ಕೆ ಮಾಡಿದ್ದಾರೆ, ಹೆಂಕ ತೇಲೋ ಸೋಲಾರ್ ಹಾಕ್ಬೇಕು ಅಂತೇಳಿ ಹಾಕಿದ್ದಾರೆ. ಜಮೀನುಗಳು ಇಂಥ ಕಡೆ ಅಂತ ಯಾವ್ದು ನಮ್ಗೆ ಇದು ಮಾಡಿದ್ರೆ ಇಮಿಡಿಯೇಟ್ ನಾವು ಮೂವ್ ಮಾಡಿಬಿಟ್ಟು ಸೋಲಾರ್ ಮಾಡಿಸ್ತೀವಿ. 10,000ದಿಂದ ಲಕ್ಷ ಕೊಡೋಕೆ ನಾವು ರೆಡಿ ಇದ್ದೀವಿ. ನಮ್ಮ ಜಮೀನಲ್ಲಿ ನಾವು ಹಾಕ್ಕೊಳ್ಳೋಕ್ಕೂ ರೆಡಿ ಇದ್ದೀವಿ. ಏನು ಸರ್?
ನಿಮ್ ಸಬ್ಸಿಡಿ ಕೊಡಿ ಅಷ್ಟೇ ಸಾಕು. ಡಿಪಾರ್ಟ್ಮೆಂಟ್ ಅದಕ್ಕೆಲ್ಲಾನು ರೆಡಿ ಇದೆ. ಈಗ ಇದ್ ಮಾಡೋದಕ್ಕೆ ಏನು ಇದಿಲ್ಲ. ಈಗ ಕೇಳೋದು ಒಂದೇ ಮಾತೆ, ಇಷ್ಟೊತ್ತು ಮಾತಾಡೋದಂತಲ್ಲ. ಈಗ ಮೇ ತಿಂಗಳು ಸ್ಟಾರ್ಟ್ ಆಗಿದೆ, ಬಿಸಿ ಜಾಸ್ತಿ. ಉತ್ತರ ಕರ್ನಾಟಕ ಮಳೆ ಬೀಳ್ತಾ ಇದೆ, ಅಲ್ಲಿ ಕರೆಂಟ್ ಸ್ಟಾಪ್ ಮಾಡಿ ನಮ್ಗೆ ಕೊಡಿ. ಆ ಕಡೆ ಕರೆಂಟ್ ಬೇಕಾಗಿಲ್ಲ ಇವಾಗ. ಯಾಕಂದರೆ ಅಲ್ಲಲ್ಲ ನಾವು ಕೇಳ್ತಾ ಇರೋದು ಒಂದು ಕ್ಯಾಶುಯಲಾಗಿ ಮಾತಾಡ್ತಾ ಇರೋದು. ಆ ಕರೆಂಟ್ ನಮಗೆ ಕೊಡಿ. ಇಲ್ಲ 7 ಅವರ್ ಏನು ತಾಸು ಕೊಡ್ತಾ ಇದ್ದೀರಾ ಏನು ಸರ್, ಅದನ್ನು ಮಧ್ಯಾಹ್ನ ಟೈಮ್ ಕೊಡಿದಿರಾ, ಬೆಳಗ್ಗೆ ಟೈಮ್ ರೈತರಿಗೆ ಏನು ತಕ್ಕಂಗೆ ಬೇಕೋ ಅದು ಕೊಡಿ. ಈಗ ನಾರನ್ನು ನಾವು ರಕ್ಷಣೆ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಟೊಮಾಟೊ ಮಾರ್ಕೆಟಲ್ಲಿ 600 ರೂಪಾಯಿ ಇದೆ, ಟೊಮಾಟೊ ಬೆಳೆ ಒಣಗ್ತಾ ಇದೆ. ಕ್ಯಾಪ್ಸಿಕಮ್ 30 ರೂಪಾಯಿ ಇದೆ, ತೋಟ ಒಣಗ್ತಾ ಇದೆ. ಬಟ್ ಏನು ಗೊತ್ತಾ, ಒಂದು ನೀವೇನೇ ಮಾಡೋಕ್ಕೆ ಮೊದಲು ಅಟ್ಲೀಸ್ಟು ರೈತರು ಒಂದು ಸಭೆ ಕರೆದುಬಿಟ್ಟಿದ್ರೆ ಈ ಸಮಸ್ಯೆ ಇರ್ತಾ ಇಲ್ಲ. ಇಷ್ಟು ಅವರ್ ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ರು. ನೈಟ್ ಟೈಮು ಕರೆಂಟ್ ಇಲ್ಲ, ಡೆಲ್ಟಾ ಇಲ್ಲ, ಸಿಂಗಲ್ ಇಲ್ಲ, ಎಲ್ಲ ಉಳಿತಾಯ ಮಾಡಿ ಇಲ್ಲಿ ಹೋಗ್ತಾ ಇದೆ ಅಂತ ನಮ್ಗೆ ಅನುಮಾನ. ಮೊದಲು ಸರ್ ಈಗ ಇವಾಗ 3 ಪೇಸ್ ಕೊಡ್ತಿದ್ರಲ್ಲ. ಎಷ್ಟು ಕರೆಂಟ್ ಬರುತ್ತೆ ಅಷ್ಟು ಕೊಟ್ಬಿಡ್ತಾರೆ. ಅಲ್ಲ ಸರ್, ಈಗ 3 ಪೇಸ್ ಕೊಡ್ತಿದ್ರಲ್ಲ ನೀವು. ಮೊದಲೆಲ್ಲ 3 ಪೇಸ್ ಕೊಡ್ತಿದ್ರಲ್ಲ ಮೋಟ್ರ್ಗಳಿಗೆ, ಅವಾಗ ಸಿಂಗಲ್ ಕೊಡ್ತಿದ್ರಲ್ಲ. ನೈಟ್ ಪೂರ್ತಿ ಸಿಂಗಲ್ ಕೊಡೋರಲ್ಲ. ಅದು ಯಾಕೆ ಅಂದ್ರೆ ತೋಟದ ಮನೆಗಳಲ್ಲಿ ಅವಾಗೆಲ್ಲ ಕರೆಂಟ್ ಅವಾಗ ಅಷ್ಟೇ ನೋಡು, ಆಗ್ತಾ ಇತ್ತಲ್ಲ. ಇವನು ಏನ್ ಸರ್, ಇವಾಗ ಎಲ್ಲೋಯ್ತು ಅದು? ಅಲ್ಲ ಇವನು ಗಡಿಭಾಗ ಕದಿರ್ನಾಥ ಇವ್ರದ್ದು ಕಾಡಾನೆಗ್ಲು. ವಾಸ ಇರ್ತಕ್ಕಂಥವ್ರಿಗೆ ನೈಟ್ ರಾತ್ರಿ ಹೊತ್ತು ಓಡಾಡ್ಬೇಕಂದ್ರೆ ಭಯ ಆಗ್ತದೆ.